ವೆಕೇಷನ್ ಮುಗಿಸ್ಕೊಂಡು 9th standard ಸ್ಟಾರ್ಟ್ ಆದಾಗ ದ ಫಸ್ಟ್ ಡೇ ಆಫ್ ದ ಸ್ಕೂಲ್, ಸೊ ಐ ಆಮ್ ಕಮಿಂಗ್ ಇನ್ ದ ವ್ಯಾನ್ ಆ್ಯಂಡ್ ವ್ಯಾನ್ ಹೊರಗಡೆ ನಾನು ನೋಡೋಳಲ್ಲ ಯೂಶ್ವಲಿ. ಅವತ್ತಿನ ದಿನ ಏನೋ ಹೊರಗಡೆ ನೋಡೋಣ ಅಂತ ಹೇಳಿ ಮನಸ್ಸಾಗಿದ್ದು. ಸೊ ಹೊರಗಡೆ ನೋಡ್ತೀನಿ, ದೇರ್ ಇಸ್ ದಿಸ್ ಗೈ, ಹೀಸ್ ಸೈಕ್ಲಿಂಗ್ ಆ್ಯಂಡ್ ಫುಲ್ಲು ತನ್ನಷ್ಟು ತಾನು ಹಿಂಗೆಲ್ಲ ಮಾಡಿಕೊಂಡು ಲೈಕ್ ಅವನದೇ ಒಂದು ಗುಂಗಲ್ಲಿ ಬರ್ತಿದ್ದಾನೆ ಅವನು. ಸೊ ದ್ಯಾಟ್ ಇಸ್ ದ ಫಸ್ಟ್ ಟೈಮ್ ಐ ಸಾ ಸುಘೋಷ್. ಫಸ್ಟ್ ನಾನು ಹೋಗಿ ಸೈಕಲ್ ನಿಲ್ಲಿಸ್ತಾ ಇದ್ದೀನಿ ಸ್ಕೂಲ್ ಮುಂದೆ. ದ್ಯಾಟ್ ವಾಸ್ ದ ವೆರಿ ಫಸ್ಟ್ ಟೈಮ್ ಐ ಸಾ ಶ್ರುತಿ. ಅವಳು ಓಮ್ನಿ ಸ್ಕೂಲ್ ಗಾಡಿ ಇತ್ತು, ಸ್ಕೂಲ್ ವ್ಯಾನ್ ಬಂದು ಇಳಿದ್ಲು. And then I see the same guy, he's walking into the class and I'm like, wait a minute, you ನಮ್ಮ ಕ್ಲಾಸಾ ಅಂತ ಹೇಳಿ ನಂಗೆ ಅನಿಸಿದ್ದು. ಕ್ಲಾಸ್ ಒಳಗೆ ಹೋಗ್ತೀನಿ, ಅಲ್ಲೇ ಇದ್ದಾಳೆ. ಬಟ್ ಅಗೇನ್ ನ್ಯೂ ಪ್ಲೇಸ್, ಎಲ್ಲರನ್ನೂ ಫ್ರೆಂಡ್ಸ್ ಮಾಡ್ಕೋಬೇಕಾಗಿತ್ತು. ಬಟ್ ಐ ಥಿಂಕ್ ವಿದಿನ್ 1 week ಮತ್ತೆ ರೂಮರ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್. ಅಂದರೆ ನಿನ್ನೆ ನೋಡ್ತಿದ್ದಾನೆ ಅದು ಇದು ಅಂತೆಲ್ಲ ಹೇಳ್ಕೊಂಡು. ಐ ಸ್ಟಾರ್ಟ್ ಹಿಯರಿಂಗ್ ಪೀಪಲ್ ಸೇಯಿಂಗ್ ಶ್ರುತಿ ಸುಘೋಷ್ ಅಂತ ಹೇಳಿ. ಆಮೇಲೆ ಎಲ್ಲಿಂದ ಬರ್ತಿದೆ ಇದು ಅಂತ ಹೇಳಿ ಐ ವೆಂಟ್ ಸ್ಟ್ರೇಟ್ ಟು ಹಿಮ್, ಡೈರೆಕ್ಟ್ಲಿ ಟು ಹಿಮ್. ನಾನು ಲೈಕ್ ಏನು ನಿಮ್ಮದು ಏನು ನಡೆಸ್ತಾ ಇದೆಯಾ ಅಂತ ಹೇಳಿ. ನಾನು ಅದು ಮಾಡೇ ಇರಲಿಲ್ಲ. ಆ್ಯಂಡ್ ನಾನು ಯಾಕೆ ಸುಮ್ಮನೆ ಹೋಗಿ ಆ ಥರ ಹೇಳಲಿ ಅಂತೆಲ್ಲ ಹೇಳಿದೆ. ಸೊ ಅಲ್ಲೇ ನಾನು ಸೀದಾ ಹೋದೆ, ಯಾರು ಹೇಳಿದ್ರು ಆ ರೂಮಲ್ಲಿ ಸ್ಪ್ರೆಡ್ ಮಾಡಿದ್ರು ಅಲ್ಲಿ ಹೋದೆ. Instead of like convincing me, he went and he confronted the girl, whoever had started these rumors and everything. ಅವತ್ತಿನ ದಿನ ಐ ಡೋಂಟ್ ನೋ ವಾಟ್ ಇಸ್ ಇಟ್, ಬಟ್ ಸಮಥಿಂಗ್ ಇನ್ ಮೀ, ಅದು ಮೂವೀಸಲ್ಲಿ ತೋರಿಸ್ತಾರಲ್ವ. ಆ್ಯಂಡ್ ನಾನು ಅವನ್ನ ನೋಡ್ತಿದ್ದೀನಿ ಆ್ಯಂಡ್ ಐ ಆಮ್ ಜಸ್ಟ್ ಲೈಕ್, ನಂಗೆಲ್ಲ ಸ್ಲೋ ಮೋಷನಲ್ಲಿ ನಡೀತಾ ಇದ್ದಂಗೆ ಅನಿಸ್ತಾ ಇದೆ ನನಗೆ. ವೆರಿ ಫಿಲ್ಮಿ, ಬಟ್ ಯಾ ಇಟ್ ಈಸ್ ಆಲ್ ದೀಸ್ ಥಿಂಗ್ಸ್ ಆರ್ ಲೈಕ್ ನನ್ನ ತಲೆಯಲ್ಲಿ ಬ್ಲೂ ಪ್ರಿಂಟ್ ಹೊಡೆದಂಗಿದೆ ನನಗೆ. ಅಲ್ಲಿಂದ ಸೊ ದೆನ್ ದಟ್ ಡೇ ಆನ್ವರ್ಡ್ಸ್ ಲೈಕ್ ಐ ನ್ಯೂ ದಟ್ ಓಕೆ ಏನೋ ಒಂದಿದೆ ಅಂತ ಹೇಳಿ, ಬಟ್ ಐ ವಾಸ್ ಇನ್ ಡಿನಯಲ್ ಮೂಡ್. ನನಗೆ ಆಕ್ಸೆಪ್ಟ್ ಮಾಡೋದಿರಲಿಲ್ಲ. ಐ ಥಿಂಕ್ ಸ್ಲೋಲಿ ಇಟ್ ಜಸ್ಟ್ ವೆಂಟ್ ಆನ್ ಲೈಕ್ ದ್ಯಾಟ್ ಆ್ಯಂಡ್ ಇನ್ ನೋ ಟೈಮ್ ಇಟ್ ವಾಸ್ ಲೈಕ್ ಐ ನ್ಯೂ ದಟ್ ಐ ಲವ್ಡ್ ಹಿಮ್ ಆ್ಯಂಡ್ there was no going back ಅಲ್ಲಿಂದ. ಕಾಶಿ ಯಾತ್ರಾ ಮಹೋತ್ಸವಾಕ್ಯಂ ಕರ್ಮ ಕರಿಷ್ಯೆ. ಕನ್ಯಾದಾನ ಆದಮೇಲೆ ಕೇಳಿ ಬಂಗಾರದ ಮಾಡಿಸ್ಕೊಡ್ತಾರೆ. ನಮೋ ಬ್ರಹ್ಮಣ್ಯ ದೇವಾಯ ಗೋಬ್ರಾಹ್ಮಣಾಯ ಜಗದಿತಾಯ ಕೃಷ್ಣಾಯ ಪ್ರಕಾಶ್ ವಾಂಟೆಡ್ ಪ್ರಕಾಶ್. ಅದೇ ದ್ಯಾಟ್ಸ್ ವಾಟ್. ಅಂದರೆ ಎಕ್ಸಾಕ್ಟ್ ಪಾಯಿಂಟ್ ಯಾವಾಗ ಅಂತಿಲ್ಲ. ರೈಟ್ ಫ್ರಮ್ ಐ ಸಾ ಹರ್ ಫಾರ್ ದ ಫಸ್ಟ್ ಟೈಮ್, ದೆನ್ ಆಫ್ಟರ್ 8 years ವೆನ್ ಐ ಮೆಸೇಜ್ಡ್ ಹರ್ ಫಾರ್ ದ ಫಸ್ಟ್ ಟೈಮ್, ಅದು ಅಲ್ಲಿಂದನೇ ಏನೋ ಒಂದು ಐ ಹ್ಯಾಡ್ ದಟ್ ಕಾನ್ಫಿಡೆನ್ಸ್ ದಟ್ ಇವಳು ಪಕ್ಕಾ ಬೀಳ್ತಾಳೆ ಗುರು ನನಗೆ ಅಂತ. ಲೋಕಲ್ ಇದ್ರಲ್ಲಿ ಹೇಳಬೇಕಾದ್ರೆ ಪಕ್ಕಾ ಬೀಳ್ತಾಳೆ ಗುರು. ಓಕೆ, ಒಂದು 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, ಐ ವಿಲ್ ಟ್ರೈ ಅಂತಲೇ ಇದ್ದಿದ್ದು. ಐ ನ್ಯೂ ದಟ್ ಅವಳು ಯಾವುದೇ ಫೇಸಲ್ಲಿದ್ರೂ ಅಲ್ಟಿಮೇಟ್ಲಿ ಶೀಲ್ ಬಿ ಮೈನ್ ಅಂತ ನನಗೆ ಪಕ್ಕಾ ಗೊತ್ತಿತ್ತು. ಅದೇನು ಕಾನ್ಫಿಡೆನ್ಸ್ ಅಂತ ಗೊತ್ತಿಲ್ಲ. very special to me because ಆ ಪಾಯಿಂಟ್ ಆಫ್ ಟೈಮಲ್ಲಿ ಹಿ ಈಸ್ ದ ಓನ್ಲಿ ಪರ್ಸನ್ ಹೂ ಮೇಡ್ ಮೀ ಫೀಲ್ ಗುಡ್. ನನಗೆ ನನ್ನ ಬಗ್ಗೆನೇ ಒಂದು ಒಳ್ಳೆ ಫೀಲಿಂಗ್ ಇರ್ತಿತ್ತು, ನನಗೆ ನನ್ನ ಬಗ್ಗೆನೇ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಇರ್ತಿತ್ತು ವೆನ್ ಹಿ ಯೂಸ್ ಟು ಬಿ ಅರೌಂಡ್. ಫಾರ್ ಮೀ ಇಫ್ ಯು ಆಸ್ಕ್ ಮೀ, ಲವ್ ಇಸ್ ಸುಘೋಷ್ ಆ್ಯಂಡ್ ಸುಘೋಷ್ ಇಸ್ ಲವ್. ಸೊ ಎಷ್ಟಾಯ್ತು?
ಯಾತ್ರೆ ಅದು ಹೇಳಿ. ಮಾಯೋಭವ್ಯಾಯ ಆ ದಂಪತಿಗಳು ಸಮಾಜದಲ್ಲಿ ಎತ್ತರ ಸ್ಥಾನಕ್ಕೆ ಹೋಗ್ತಾರೆ. ನಕ್ಷತ್ರ ಯಾವಾಗ ಎತ್ತರದಲ್ಲಿ ಇರೋದಲ್ಲ, ನೀವಿಬ್ಬರು ಕೂಡ ಎತ್ತರ ಸ್ಥಾನಕ್ಕೆ ಹೋಗ್ತೀರಿ ಅಂತ ಹೇಳಿ. ನಾವು ಎಲ್ಲ ರೀತಿಯಲ್ಲೂ ಇಲ್ಲಿ ನೆರೆದಿರೋ ಎಲ್ರಿಗೂ ಅವಳನ್ನು ನಾವು ಹೊರಗಡೆ ಬೇರೆ ಫ್ಯಾಮಿಲಿಯಿಂದ ಬಂದವಳು ಅಂತ ನೋಡದೆ ನಮ್ಮ ಮನೆಯಲ್ಲೇ ಹುಟ್ಟು ಬೆಳೆದ ಮಗಳಾಗಿ ನೋಡಿಕೊಂಡು ನಮ್ಮ ಎರಡು ಕಣ್ಣುಗಳಾಗಿ ನನ್ನ ಮಗ ಮತ್ತು ಸೊಸೆ ಇಬ್ಬರನ್ನು ನಾವು ನೋಡಿಕೊಳ್ತೇವೆ ಅಂತ ನಾವು ಇಲ್ಲಿರೋರಿಗೆ ಯಶು ಮಾಡ್ತೀವಿ. ಅವ್ರು ಬಿಟ್ಟಂದಿದ್ದಾರೆ ಇವ್ರು ಶಾಪ್ತಾರ. ಆಯ್ತಾ? Shruti is going to Dhananjan and Sumana's family as a daughter, and at the same time, Sugoshi is coming to our family as a son. ಮನೆಯದಿದು ನಾನೆಲ್ಲ ಇನ್ನ ಧರ್ಮಪತ್ನಿ, ನೀನೇನು ಹೇಳ್ತೀಯ ಹ್ಞೂ ಅನ್ನೋದು ಅಷ್ಟೇ. ಇದೆಲ್ಲ ಸುಮ್ಮನೆ ಕ್ಯಾಮ್ರಾ ಮುಂದೆ ಡವ್ಗಳು. ನಿಂಗಾಗಿ ಹೇಳುವೆ ಕಥೆ ನೂರನು, ನಾನಿಂದು ನಗಿಸುವೆ ನಿನ್ನನು, ഇരുಳಲ್ಲಿ ಕಾಣುವೆ ಕಿರುನಗೆಯನು, ಕಣ್ಣಲ್ಲಿ ಹುಚ್ಚೆದ್ದ ಹೊಂಗನಸನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಕೈಯನು, ಗೆಳೆಯ ಜೊತೆಗೆ ಹಾರಿ ಬರುವೆ, ಬಾನ ಎಲ್ಲೇ ದಾಟಿ ನಲಿವೆ, ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಇರೆ ಮಾತೇಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರಿಮಾತೇಕೆ. ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ನಗುವ ನಯನ ಮಧುರ ಮೌನ, ಮಿಡಿವ ಹೃದಯ ಹಿರಿಮಾತೇಕೆ. ಹೊಸ ಭಾಷೆದು ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಲಲಲ 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 ಲಲಲ